ನಮಸ್ತೆ ವೀಕ್ಷಕರೇ, ಅಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಅದರ್ ವಿಡಿಯೋಸ್ ದೇರ್ ವಿಚ್ ರಿಲೇಟೆಡ್ ಟು ಟ್ರಾವೆಲ್ ಆಸ್ ವೆಲ್ ಆಸ್ ಇನ್ಸ್ಪಿರೇಷನ್. ದಯವಿಟ್ಟು ಎರಡು ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋಸ್ ಇದೆ, ನೋಡಿ. ಇಷ್ಟ ಆದರೆ ಲೈಕ್, ಫಾರ್ವರ್ಡ್ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ. ಸೊ ವೀಕ್ಷಕರೇ, ಇವತ್ತು ನಾನು ಮಾತಾಡಕ್ ಹೊರಟಿರೋ ಟಾಪಿಕ್ ಯಾವ್ದಪ್ಪ ಅಂತ ಹೇಳಿದ್ರೆ, ಮಕ್ಕಳಾಗಿ ನಾವು ತಂದೆ ತಾಯಿಗೆ ಏನ್ ಮಾಡಿದ್ರೆ ನಮ್ ಋಣ ತೀರುತ್ತೆ, ಅಥವಾ ಯಾವ ರೀತಿ ನಾವು ಅವ್ರಿಗೆ ಮಕ್ಳ ತರ ಇರಬೇಕು ಅನ್ನೋದ್ರ ಬಗ್ಗೆ. ಇದರಲ್ಲಿ ತುಂಬಾ ಗೊಂದಲ ಇದೆ ಅಲ್ಲ. ಕೆಲವರು ತಂದೆ ತಾಯಿ ಮಾತನ್ನ ಕೇಳಿ ಅವ್ರು ಹೇಳ್ದಂಗೆ ನಡ್ಕೊಂಡು ಅವ್ರು ಹೇಳಿದ್ದ ಹುದ್ದೆಗೆ ಸೇರಿರ್ತಾರೆ, ಬಟ್ ಸ್ಟಿಲ್ ಅವ್ರ ಕರ್ತವ್ಯ ಆಸ್ ಎ ಸನ್ ಆರ್ ಡಾಟರ್ ಅವ್ರು ನಿರ್ವಹಿಸಕ್ ಆಗ್ತಾ ಇರಲ್ಲ. ಬಟ್ ಅವ್ರ ತಂದೆ ತಾಯಿಗೆ ಅವ್ರಿಗೆ ಅದೇ ತರ ಖುಷಿ, ಅವ್ರು ಆ ತರ ಇರೋದೇ ಖುಷಿ ಅನ್ಸುತ್ತೆ. ಬಟ್ ಸ್ಟಿಲ್ ಅವರು ಲೋನ್ಲಿನೆಸ್ ಫೀಲ್ ಮಾಡ್ತಾ ಇರ್ತಾರೆ. ಕೆಲವರು ಹತ್ರನೇ ಇರ್ತಾರೆ, ಬಟ್ ಸ್ಟಿಲ್ ಅವ್ರ ತಂದೆ ತಾಯಿ ಅನ್ಕೊಂಡ ರೀತಿ ಅವರು ಎಕನಾಮಿಕಲಿ ಸ್ಟೇಬಲ್ ಅಥವಾ ಫೈನಾನ್ಷಿಯಲಿ ಸೆಟಲ್ಡ್ ಆಗಿರಲ್ಲ. ಬಟ್ ಅವ್ರು ತೋರಿಸ್ತಾ ಇರ್ತಾರೆ ಪ್ರೀತಿ ಎಲ್ಲ, ಬಟ್ ಇವರಿಗೆ ತಂದೆ ತಾಯಿಗೆ ಅದು ಇಷ್ಟ ಆಗಲ್ಲ. ಸೊ ಈ ರೀತಿ ಎರಡು ತರ ಇಶ್ಯೂಸ್ ನ ನೋಡಿರ್ತೀವಿ ಅಲ್ವಾ. ಮಕ್ಕಳು ತಾವು ಅನ್ಕೊಂಡ ರೀತಿಲೇ ವಿದ್ಯಾಭ್ಯಾಸ ಮುಗಿಸಿ, ತಾವು ಅನ್ಕೊಂಡ ಹಾಗೇನೆ ಒಳ್ಳೆ ಕೆಲ್ಸಕ್ಕೆ ಸೇರಿ, ತಾವು ಅನ್ಕೊಂಡ ರೀತಿ ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ತುಂಬಾ ಒಳ್ಳೆ ಸಂಪಾದನೆ ಮಾಡ್ಕೊಂಡು ಸುಖವಾಗಿರೋದು ಎಲ್ಲ ತಂದೆ ತಾಯಿ ಆಸೆ. ಬಟ್ ಅದೇ ರೀತಿ ತಂದೆ ತಾಯಿಗಳಿಗೆ ಒಂದು ರೀತಿ ಅವರು ವಯಸ್ಸಾದ್ಮೇಲೆ ಅವ್ರ ಮಕ್ಕಳು ಅವ್ರು ತಮ್ಮ ಮಕ್ಳನ್ನ ಹೇಗ್ ಸಾಕಿದ್ರು ಹಾಗೆ ನೋಡ್ಕೋಬೇಕು ಅಂತ ಆಸೆ ಇದ್ದೇ ಇರುತ್ತಲ್ವಾ. ಇದನ್ನ ಅವರು ಹೇಳ್ಕೊಳ್ದೇ ಇರ್ಬೋದು, ಬಟ್ ಸ್ಟಿಲ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಪೇರೆಂಟ್ಸ್ ಕೆನಾಟ್ ರಿವೀಲ್, ಬಟ್ ಸ್ಟಿಲ್ ದೇ ನೆಸೆಸರಿಲಿ ನೀಡ್ ಇಟ್ ಫ್ರಮ್ ದೇರ್ ಚಿಲ್ಡ್ರನ್. ಅಂದ್ರೆ ಮಕ್ಕಳಿಂದ ಅದು ಬೇಕೇ ಬೇಕಾಗಿರುತ್ತೆ, ಪ್ರೀತಿ, ಆರೈಕೆ. ಬಟ್ ಅವ್ರು ಹೇಳ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಅವರೇ ಹೇಳಿಬಿಟ್ಟಿರ್ತಾರೆ, ನೀವು ಹಿಂಗ್ ಸಂಪಾದನೆ ಮಾಡಿ ಹಿಂಗ್ ಹೋಗಿ ನೀವು ಫೈನಾನ್ಷಿಯಲಿ ಸೆಟ್ಲ್ ಆಗಿ ಆತರ ಇರಿ ಅಂತ ಅಲ್ವಾ. ಸೊ ಈ ತರ ಗೊಂದಲಗಳಿರೋ ಪೇರೆಂಟ್ಸ್ ಇದ್ರೆ, ನಾವು ಮಕ್ಕಳಾದವರು ಅದನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ನಾವು ಅವ್ರ ಬಗ್ಗೆನೂ ಕಾಳಜಿ, ಪ್ರೀತಿ ತೋರ್ಸಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಅನ್ಸುತ್ತಲ್ವಾ. ಈಗ ನಾನ್ ಹೇಳ್ತಾ ಇರೋದೇನಂದ್ರೆ, ಈಗ ಪೇರೆಂಟ್ಸ್ ಎಲ್ಲಾರು ಮಕ್ಳು ಚೆನ್ನಾಗಿರ್ಲಿ ಅಂತಾನೆ ಇಷ್ಟಪಡ್ತಾರೆ. ಬಟ್ ಚಿಲ್ಡ್ರನ್ ಕೂಡ, ಮಕ್ಕಳು ಕೂಡ ಪೇರೆಂಟ್ಸ್ ಚೆನ್ನಾಗಿರ್ಲಿ ಅಂತ ತಾನೇ ನಾವು ಬಯಸ್ಬೇಕು ಅಲ್ವಾ. ಸೊ ನಾವು ದುಡಿಯೋದ್ರಿಂದ ಅಥವಾ ದುಡ್ಡಿಂದ ಅವ್ರಿಗೆ ಸಂತೋಷ ತಂದ್ಕೊಡಕ್ ಆಗೋಗುತ್ತೆ ಅನ್ಕೊಂಡಿದ್ರೆ ಅದು ಸ್ವಲ್ಪ ಮಟ್ಟಿಗೆ ನಿಜ ಇರ್ಬೋದು. ಬಟ್ ಎಲ್ಲಾ ರೀತಿನೂ ಸುಖ ಅಥವಾ ಎಲ್ಲಾ ರೀತಿಲೂ ಕಂಫರ್ಟೇಬಲ್, ದೇ ವೋಂಟ್ ಫೀಲ್ ಕಂಫರ್ಟೇಬಲ್. ಈಗ ದುಡ್ಡು ಕಳ್ಸ್ಬಿಟ್ಟು ಎಷ್ಟೊಂದ್ ಜನ ಪೇರೆಂಟ್ಸ್ ಫಾರಿನ್ಗೆ ಮಕ್ಳನ್ನ ಕಳ್ಸಿರ್ತಾರೆ. ಮಕ್ಳು ಫಾರಿನ್ ಇಂದ ತುಂಬಾ ಲಕ್ಷ ಕಳ್ಸಿರ್ತಾರೆ, ಬಟ್ ಪೇರೆಂಟ್ಸ್ ಸುಖವಾಗಿರ್ತಾರ ಅಲ್ವಾ. ಹಾಗೇನೆ ನಾನು ಇನ್ನೊಂದು ಉದಾಹರಣೆ ಕೊಟ್ಟೆ. ಮಕ್ಕಳು ತಂದೆ ತಾಯಿ ಜೊತೆನೇ ಇರ್ತಾರೆ, ಬಟ್ ಅವ್ರು ಫೈನಾನ್ಷಿಯಲಿ ಸ್ಟೇಬಲ್ ಇರಲ್ಲ, ಬಟ್ ಅವ್ರು ಪ್ರೀತಿ ತೋರಿಸ್ತಾ ಇರ್ತಾರೆ, ಬಟ್ ಸ್ಟಿಲ್ ತಂದೆ ತಾಯಿ ಸುಖವಾಗಿರಲ್ಲ. ಸೊ ಹೀಗಾಗಿ ಈ ಎರಡು ಉದಾಹರಣೆಗಳನ್ನ ನೋಡಿದ್ರೆ ಏನಾಗುತ್ತೆ ಅಂದ್ರೆ, ದುಡ್ಡಿಂದ ಸಂತೋಷ ಸಿಗಲ್ಲ, ಮತ್ತೆ ಹತ್ರ ಇದ್ರೂ ಸಂತೋಷ ಸಿಗಲ್ಲ. ಸಂತೋಷವಾಗಿರ್ಬೇಕು ಅಂದ್ರೆ ತಂದೆ ತಾಯಿಗಳಿಗೆ ಮಕ್ಳು ಏನ್ ಮಾಡ್ಬೇಕು, ನನ್ನ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಅವ್ರಿಗೆ ಏನ್ ಇಷ್ಟನೋ ಅದನ್ನ ಮಾಡಕ್ ಬಿಡ್ಬೇಕು. ಇನ್ನೊಂದು, ಅವ್ರ ಮನೆಯಲ್ಲಿದ್ರೆ, ನಮ್ ಜೊತೆಯಲ್ಲಿದ್ರೆ, ಅವ್ರ ಇಂಡಿಪೆಂಡೆನ್ಸ್ಗೆ ಅಥವಾ ಅವ್ರ ಫ್ರೀಡಮ್ಗೆ ಧಕ್ಕೆ ಆಗದ ರೀತಿ ನಾವು ನೋಡ್ಕೊಂಡ್ರೆ ದೇ ವಿಲ್ ಬಿ 100% ಕಂಫರ್ಟೇಬಲ್. ಏನ್ ಹೇಳ್ತೀರಾ? ಈ ಪಾಯಿಂಟ್ ಒಪ್ತಿರಲ್ಲ? ಸೊ ಯಾರೇ ಪೇರೆಂಟ್ಸ್ ಆಗ್ಲಿ, ತಾವು ಬದುಕಿದ್ದಾಗ, ಅಂದ್ರೆ ಐ ಮೀನ್ ತಾವು ಶಕ್ತಿ ಇದ್ದಾಗ, ತಮ್ಮ ಯೌವನಾವಸ್ಥೆಯಿಂದ 40, 50, 60 ವರ್ಗು ಹೇಗಿರ್ತಾರೆ, ನೆಕ್ಸ್ಟ್ ಲಾಸ್ಟ್ ಸ್ಟೇಜ್ ಕೂಡ ಅವ್ರು ಅದೇ ರೀತಿ ಇರ್ಬೇಕು ಅಂತ ಅನ್ಕೊಂತಾರೆ. ಆಯ್ತಾ? ಅದು ತಪ್ಪಲ್ಲ, ಯಾಕಂದ್ರೆ ಅವ್ರ ಜೀವನ ಶೈಲಿ ಹಂಗೆ ನಡ್ಕೊಂಡ್ ಬಂದಿರುತ್ತೆ, ಅವ್ರ ಜವಾಬ್ದಾರಿ ಒತ್ತಿರ್ತಾರೆ, ಆಮೇಲೆ ಅದನ್ನ ಅವ್ರು ಇಷ್ಟನೂ ಪಡ್ತಾರೆ. ಸೊ ನಾವು ಯಾವಾಗಾದ್ರೂ ಅವ್ರು ಆತರ ನಮ್ಮ ಸಿಚುವೇಶನ್ ಅಲ್ಲಿ ಏನಾದ್ರು ಡಿಸಿಷನ್ ಮೇಕಿಂಗ್ ಅಲ್ಲಿ ಅವ್ರು ಏನಾದ್ರು ಮೇಜರ್ ರೋಲ್ ವಹಿಸಕ್ ಬಂದಾಗ ಅವ್ರಿಗೆ ಬಿಟ್ಕೊಡಿ, ಅವ್ರಿಗೆ ತುಂಬಾ ಖುಷಿ ಪಡ್ತಾರೆ. ಸೊ ಆಸ್ ಅ ಚಿಲ್ಡ್ರನ್, ನಮ್ ರೆಸ್ಪಾನ್ಸಿಬಿಲಿಟಿ ಜಸ್ಟ್ ಅವ್ರನ್ನ ಫೈನಾನ್ಷಿಯಲಿ ಸ್ಟೇಬಲ್ ಆಗಿ ಅವ್ರಿಗೆ ವ್ಯವಸ್ಥೆಗಳನ್ನ ಕೊಡೋದು ಒಂದೇ ಅಲ್ಲ, ಮಾನಸಿಕವಾಗಿ ಕೂಡ ಅವರು ಸುಖವಾಗಿರೋಂಗ್ ನೋಡ್ಕೊಂಡೋದು ನಮ್ ಜವಾಬ್ದಾರಿ ಇರುತ್ತೆ ಅಲ್ವಾ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಈಗ ಇದೊಂದು ಡಿಫೈನ್ಡ್ ಪ್ರೋಸೆಸ್ ಆಗಿರಲ್ಲ. ನಾವ್ ಹಿಂಗ್ ಮಾಡಿದ್ರೆ ಪೇರೆಂಟ್ಸ್ ಚೆನ್ನಾಗಿರ್ತಾರೆ, ಅಥವಾ ನಮ್ ಜೊತೆ ಇದ್ಕೊಂಡ್ರೆ ಪೇರೆಂಟ್ಸ್ ಚೆನ್ನಾಗಿರ್ತಾರೆ, ನಾವ್ ಜೊತೆ ಇಲ್ಲೇ ನಾವು ಯಾವ್ದಾದ್ರು ಆಶ್ರಮದಲ್ಲಿ ಇಟ್ಟು ದುಡ್ಡು ಕೊಟ್ಟು ಅವ್ರಿಗೆ ಹೈಟೆಕ್ ಫೆಸಿಲಿಟಿ ಕೊಡ್ತೀವಿ ಅಂತ ಅನ್ಕೊಂಡ್ರು
ಅದೆಲ್ಲ ಜಸ್ಟ್ ಪ್ರಾಕ್ಟಿಕಲ್ ವರ್ಡ್ ಅಲ್ಲಿ ಓಕೆ ಅನ್ಸ್ಬೋದು. ಬಟ್ ಅವ್ರಿಗೆ ಇನ್ನರ್ ಫೀಲಿಂಗ್ಸ್ ಅವ್ರಿಗೆ ಏನ್ ಹೇಳ್ತಾ ಇರುತ್ತೆ, ಮಕ್ಕಳು ನಮ್ ಜೊತೆ ಇರ್ಬೇಕು ಅಂತ. ಅವ್ರಿಗೆ ಏನಾಗುತ್ತೆ, ಮಕ್ಕಳು ಆದ್ಮೇಲೆ ಮೊಮ್ಮಕ್ಳ ಜೊತೆ ಆಟ ಆಡ್ಬೇಕು ಅನ್ಸುತ್ತೆ, ಮೊಮ್ಮಕ್ಳ ಜೊತೆ ಕಾಲ ಕಳಿಬೇಕು ಅನ್ಸುತ್ತೆ. ಬಟ್ ನಿಮ್ಗಳ ಪರಿಸ್ಥಿತಿ ನೋಡ್ಕೊಂಡು ಅವರು ಕಾಂಪ್ರಮೈಸ್ ಆಗ್ಬಿಟ್ಟಿರ್ತಾರೆ. ಈಗ ಅವರು ಫಾರಿನ್ ಅಲ್ಲಿ ಇದ್ರೆ, ಮಕ್ಳು ಬೇರೆ ಊರಲ್ಲಿ ಇದ್ರೆ, ತಂದೆ ತಾಯಿಗಳಿಗೆ ಪಾಪ ಹೋಗ್ಲಿ ಬಿಡು ಅವ್ನು ದುಡಿತಾ ಇದಾನೆ ಅಂತ. ಬಟ್ ಆ ಕಾಲಮಾನ ಹೊಟ್ಟೋಗ್ಬಿಡುತ್ತೆ, ಮೊಮ್ಮಕ್ಳು ದೊಡ್ಡವರಾಗ್ಬಿಡ್ತಾರೆ, ಆಮೇಲೆ ದೊಡ್ಡವರಾದ್ಮೇಲೆ ಬರ್ತಾರೆ, ಅವಾಗ ಅವ್ರು ಆ ಖುಷಿ ತೋರ್ಸಕ್ ಆಗಲ್ಲ. ಸೊ ನಮ್ ಸಮಾಜದಲ್ಲಿ ನಾವು ಈ ರೀತಿ ಮಾಡಿನೇ ನಾವು ಸ್ವಲ್ಪ ಪ್ರೀತಿ, ಕಾಳಜಿ, ಮತ್ತೆ ಈ ವೃದ್ಧಾಪ್ಯದಲ್ಲಿ ಜನಗಳು ನೋವು ಅನುಭವಿಸೋದಿರುತ್ತಲ್ಲ, ಅದು ನಾವು ತುಂಬಾ ನೋಡ್ತಾ ಇದೀವಿ. ಪ್ರತಿಯೊಂದು ವೃದ್ಧಾಶ್ರಮಕ್ಕೂ ನೀವು ಹೋದ್ರೆ ಒಬ್ಬೊಬ್ರನ್ನು ಕೇಳಿ, ಅವ್ರು ಹೇಳ್ತಾರೆ ಮಕ್ಳು ಚೆನ್ನಾಗಿದ್ದಾರೆ, ನಮ್ಗೇನು ತೊಂದರೆ ಇಲ್ಲ, ನಾವು ಮಕ್ಳನ್ನ ಫೋರ್ಸ್ ಮಾಡಿ ನಮ್ ಜೊತೆ ಇರ್ಸ್ಕೊಳಕ್ ಆಗಲ್ಲ ಅಲ್ವಾ. ಸೊ ಇದನ್ನ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಲ್ವಾ. ತಂದೆ ತಾಯಿಗೋಸ್ಕರ ನಾವು ಸ್ವಲ್ಪ ಕಾಂಪ್ರಮೈಸ್ ಆಗೋದ್ರಲ್ಲಿ ತಪ್ಪೇನೂ ಇಲ್ಲ. ಮತ್ತೆ ಅವ್ರು ಇಷ್ಟಪಟ್ಟಿರೋ ಜೊತೆ ಇರೋದಕ್ಕೆ ಬಿಟ್ಬಿಡಿ. ಮನೇಲಿ 3 ಜನ 4 ಜನ ಮಕ್ಳಿದ್ರೆ ಅವ್ರಿಗೆ ಯಾರು ಇಷ್ಟನೋ ಅವ್ರ ಜೊತೆ ಇರಕ್ ಬಿಡಿ ಅಲ್ವಾ. ಇದು ಅವ್ರ ಸಮಾಧಾನ. ಅವ್ರು ಎಲ್ಲಿ ಅವ್ರ ಮಾತು ನಡೆಯುತ್ತೋ, ಎಲ್ಲಿ ಅವರು ಮೊದಲ ತರಾನೇ ಇರೋದಕ್ಕೆ ಇಷ್ಟಪಡ್ತಾರೋ, ಅವ್ರ ಡಿಸಿಷನ್ಸ್ಗಳನ್ನ ಎಲ್ಲಿ ಅವ್ರು ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯವೋ ಆ ಜಾಗದಲ್ಲಿ ಇರಕ್ ಬಿಟ್ಬಿಡೋಣ ಅಲ್ವಾ. ಸೊ ನಾನ್ ಹೇಳೋದಿಷ್ಟೇ, ನಿಮ್ ತಂದೆ ತಾಯಿಗೆ ನೀವು ಮೇ ಬಿ ಯು ವಿಲ್ ಬಿ ಮೋರ್ ಎಜುಕೇಟೆಡ್ ದೆನ್ ದೆಮ್. ನೀವು ಅವ್ರಿಗಿನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಪಡೆದಿರ್ತೀರ, ಮತ್ತೆ ಚೆನ್ನಾಗಿ ಕೆಲಸ ಮಾಡಿ ಫೈನಾನ್ಷಿಯಲಿ ಅವ್ರಿಗಿನ್ನ ಜೋರ್ ಇರ್ತೀರ. ಬಟ್ ಸ್ಟಿಲ್ ಅಪ್ಪ ಅಮ್ಮ ಏನಾದ್ರು ನಿಮ್ಗೆ ಏನಾದ್ರು ಹೇಳಕ್ ಬಯಸಿದ್ರೆ ಅದನ್ನ ಕೇಳಿ ಆಯ್ತಾ. ಯಾಕೆಂದ್ರೆ ತಂದೆ ತಾಯಿ ಅನ್ನೋದು ಯಾವ್ದನ್ನು ಯಾರು ಬೇರೆಯವರು ರಿಪ್ಲೇಸ್ ಮಾಡಕ್ ಆಗಲ್ಲ ವೀಕ್ಷಕರೇ. ಅಪ್ಪ ಅಮ್ಮನ ಸ್ಥಾನನ ಬೇರೆ ಯಾವುದೇ ಕಾರಣಕ್ಕೂ ಯಾರನ್ನು ಆ ಸ್ಥಾನ ತರೋಕ್ ಆಗೋದು ಇಲ್ಲ, ಮತ್ತೆ ತಂದ್ಕೊಳಕ್ಕೂ ಆಗಲ್ಲ. ನಾವು ಯಾರನ್ನೂ ಅಪ್ಪ ಅಮ್ಮ ಅಂತ ಹೇಳಕ್ ಆಗಲ್ಲ ಎಕ್ಸೆಪ್ಟ್ ಅವರ್ ಓನ್ ಪೇರೆಂಟ್ಸ್. ಸೊ ಹಂಗಾಗಿ ಅದು ವೆರಿ ಪ್ರೆಷಿಯಸ್. ಅಂಡ್ ದಯವಿಟ್ಟು ಅವ್ರಿಗೆ ಯಾವ ರೀತಿ ಸಮಾಧಾನನೋ, ಯಾವ ರೀತಿ ಸಂತೋಷನೋ ಆ ರೀತಿ ಇರೋಕೆ ಬಿಟ್ಬಿಡಿ. ಅನಾವಶ್ಯಕವಾಗಿ ನಮ್ಮ ಪ್ರೆಷರ್ನ ಅವ್ರ ಮೇಲೆ ಹಾಕೋದು, ನಮ್ಮ ವರ್ಕ್ ಪ್ರೆಷರ್ ಇಂದ ಅವ್ರಿಗೆ ತೊಂದರೆ ಕೊಡೋದು, ಮತ್ತೆ ನಾವು ಅನ್ಕೊಂಡ ರೀತಿ ಅವ್ರು ಇರ್ಲಿ ಅಂತ ನಾವು ಬಯಸೋದಿದೆಯಲ್ಲ, ಇದು ದೊಡ್ಡ ತಪ್ಪು. ನನ್ನ ಪ್ರಕಾರ ಅವ್ರಿಗೆ ತುಂಬಾ ಹಿಂಸೆ ಆಗುತ್ತೆ. ಲೈಫ್ ಲಾಂಗ್ ಅವ್ರು ಕಾಂಪ್ರಮೈಸ್ ಆಗಿರ್ತಾರೆ ನಮ್ಮ ಎಜುಕೇಶನ್ಗೆ, ನಮ್ಮನ್ನ ದೊಡ್ಡವ್ರು ಮಾಡೋದಕ್ಕೆ, ಮತ್ತೆ ನಮ್ಮನ್ನ ಒಂದ್ ಮಟ್ಟಕ್ಕೆ ತರೋದಕ್ಕೆ ಅವ್ರು ಕಷ್ಟಪಟ್ಟಿರ್ತಾರೆ. ಆದ್ಮೇಲೆ ಈಗ್ಲೂ ಅವ್ರಿಗೆ ಇಳಿ ವಯಸ್ಸಲ್ಲೂ ಅವ್ರು ಇನ್ನೇನ್ 70-80 ವರ್ಷ ಇದ್ದಾಗ ಅವ್ರಿಗೆ ಇನ್ನೂ ಕಾಂಪ್ರಮೈಸ್ ಆಗಿ ಅಂತ ಹೇಳೋದು ಅದು ತುಂಬಾ ಮಹಾ ದೊಡ್ಡ ತಪ್ಪು ಅಂತ ನನ್ನ ಪ್ರಕಾರ ವೀಕ್ಷಕರ. ಸೊ ನೀವು ಯಾರಾದ್ರೂ ಆತರ ನೋಡಿದ್ರೆ, ನಿಮ್ ಪೇರೆಂಟ್ಸ್ ಅಲ್ಲ ಬೇರೆ ಯಾರಾದ್ರೂ ಆತರ ಇದ್ರೆ ದಯವಿಟ್ಟು ಅವ್ರಿಗೂ ಹೇಳಿ, ಅವ್ರು ಸಮಾಧಾನವಾಗಿ ಎಲ್ಲಿರ್ತಾರೋ ಅಲ್ಲಿರಕ್ ಬಿಟ್ಬಿಡಿ. ಈಗೇನ್ ಗಂಡು ಹೆಣ್ಣು ಅಂತ ಏನು ಡಿಫ್ರೆನ್ಸ್ ಇಲ್ಲ. ಮಕ್ಕಳು ಆದ್ರೆ ಯಾರ ಮಕ್ಳಾದ್ರೂ ಅವ್ರ ಜೊತೆಲಿ ಇರ್ತಾರೆ. ಕೆಲವು ಪೇರೆಂಟ್ಸ್ಗೆ ಏನೋ ಒಂದ್ ಬಿಲೀಫ್ ಇರುತ್ತೆ, ಅವ್ರ ಜೊತೆನೆ ಇರ್ಬೇಕು ಅಂತ, ಬಿಟ್ಬಿಡಿ. ಯಾಕಂದ್ರೆ ಪೇರೆಂಟ್ಸ್ ನಿಮ್ಗೆ ಅಲ್ಲ ಪೇರೆಂಟ್ಸ್, ಅವ್ರು ಇನ್ನೊಬ್ರು ನಿಮ್ ಸಿಬ್ಲಿಂಗ್ಸ್ಗೂ ಪೇರೆಂಟ್ಸ್ ಆಗಿರ್ತಾರೆ. ಸೊ ಅವ್ರ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇದ್ದೇ ಇರ್ತಾರೆ. ಹಂಗಾಗಿ ಈಗ ಒಬ್ಬರೇ ಮಕ್ಳಿದ್ರೆ ದೇರ್ ಇಸ್ ನೋ ಆಪ್ಷನ್. ಒಂದೇ ಮಗು ಇದ್ರೆ ಆ ತಂದೆ ತಾಯಿನ ಒಂದೇ ಮಗು ಜೊತೆನೆ ಇರಕ್ಕೆ ಇಷ್ಟಪಡ್ತಾರೆ, ಅವರು ಇಷ್ಟಪಡ್ತಾರೆ ಒಬ್ಬರೇ ಮಗು ಜೊತೆ ಇರಕ್ಕೆ. ಮಲ್ಟಿಪಲ್ ಚಿಲ್ಡ್ರನ್ ಇದ್ರೆ, ಈಗ 2-3 ಜನ ಇದ್ರೆ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಯಾರು ಇಷ್ಟನೋ ಅವ್ರ ಜೊತೆ ಇರಕ್ ಬಿಟ್ಬಿಡಿ. ಮತ್ತೆ ಅವ್ರ ಸಮಾಧಾನವಾಗಿ ಅವ್ರ ಮಾತು ಎಲ್ಲಿ ನಡೆಯುತ್ತೋ ಅಲ್ಲಿ ಅವ್ರು ಇರೋದಕ್ಕೆ ವ್ಯವಸ್ಥೆ ಮಾಡ್ಕೊಡಿ. ನಮ್ಮ ಪರಿಸ್ಥಿತಿಗಳಿಗೆ ಅವ್ರನ್ನ ನಾವು ಸಫರ್ ಮಾಡಕ್ ಬಿಡಬಾರ್ದು ಅಲ್ವಾ. ಯಾಕೆಂದ್ರೆ ನಮಗೋಸ್ಕರ ಅವ್ರು ತುಂಬಾ ಮಾಡಿರ್ತಾರೆ ಅಪ್ಪ ಅಮ್ಮ. ಅವ್ರು ಇಳಿ ವಯಸ್ಸಲ್ಲಿ ನಾವು ಅವ್ರಿಗೋಸ್ಕರ ಸ್ವಲ್ಪ ಕಾಂಪ್ರಮೈಸ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಕ್ ಹೊರಟಿದ್ದೆ. ಸೊ ಸಿಚುವೇಶನ್ಸ್, ಆಸ್ ಐ ಸೆಡ್, ಪ್ರಾಕ್ಟಿಕಲ್ ಸಿಚುವೇಶನ್ಸ್ಗಳು ತುಂಬಾ ಇರ್ತವೆ. ಏನೇ ಆಗಿರ್ಲಿ, ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋ ಸಂದರ್ಭ ಬಂದರೆ ದಯವಿಟ್ಟು ನೀವು ಹಿಂಜರಿಯದೆ, ಯಾವುದೇ ರೀತಿ ಹಿಂದೆ ಮುಂದೆ ನೋಡದೆ ನಮ್ಮ ಜವಾಬ್ದಾರಿನ ನಾವು ಪಾಲಿಸೋಣ ಆಯ್ತಾ. ಸೊ ಇದೊಂದು ತುಂಬಾ ಒಂಥರ ನನಗೆ ಕಾಡೋ ಟಾಪಿಕ್ ಆಗಿತ್ತು, ಅದಕ್ಕೆ ನಾನು ಮಾತಾಡ್ಲೇಬೇಕು ಅಂತ ಅನ್ಕೊಂಡು ಈ ವಿಡಿಯೋ ಮಾಡಿದೆ. ತಮ್ಗಿಷ್ಟ ಆದ್ರೆ ದಯವಿಟ್ಟು ಲೈಕ್ ಮತ್ತೆ ಫಾರ್ವರ್ಡ್ ಮಾಡಿ, ಮತ್ತೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಆಯ್ತಾ. ಸೊ ಪೇರೆಂಟ್ಸ್ ಆರ್ ದ ಓನ್ಲಿ ಗಾಡ್ ವೀಕ್ಷಕರೇ. ನಾವು ದೇವ್ರನ್ನ ನೋಡಿರಲ್ಲ, ಬಟ್ ಪೇರೆಂಟ್ಸ್ ದೇವ್ರ ತರ ಇದ್ದಾರೆ. ಹಾಗಾಗಿ ಅವ್ರ ಮನ್ಸನ್ನ ನೋಯಿಸೋ ಕೆಲಸ ಯಾವುದೇ ರೀತಿ ಏನು ಮಾಡಕ್ ಹೋಗ್ಬೇಡಿ. ಅವ್ರು ಬದುಕಿರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಒಂದ್ಸರಿ ನಾವು ಕಳ್ಕೊಂಡ್ರೆ ಅದು ಮತ್ತೆ ವಾಪಸ್ ಬರಲ್ಲ ಅನ್ನೋ ನನಗೂ ಇದೆ. ಯಾಕಂದ್ರೆ ನಾನು ನನ್ನ ತಾಯಿನ ಕಳ್ಕೊಂಡಿದ್ದೆ. ಹಾಗಾಗಿ ಯಾರೇ ಆಗ್ಲಿ, ಪೇರೆಂಟ್ಸ್ ನಿಮ್ಮಿಂದ ಏನು ಬಯಸಲ್ಲ. ಅವ್ರು ಆಕ್ಚುಲಿ ನೀವು ಫೈನಾನ್ಷಿಯಲಿ ಸೆಟಲ್ ಆಗಿದ್ರೆ ಅವ್ರು ನಿಮ್ಮಿಂದ ಏನು ಬಯಸಲ್ಲ, ನೀವು ಚೆನ್ನಾಗಿದ್ರೆ ಸಾಕು ಅಂತಾರೆ. ಅದೇ ರೀತಿ ನಮ್ದು ಇನ್ ರಿಟರ್ನ್ ಅವ್ರು ಏನ್ ಮಾಡಿದಷ್ಟು ಚೆನ್ನಾಗಿರ್ತಾರೆ ಅಂತ ನಾವು ತಿಳ್ಕೊಂಡು ಆ ರೀತಿ ನಾವು ಬಿಹೇವ್ ಮಾಡ್ಬಿಟ್ರೆ ಅವ್ರು ಸುಖವಾಗಿರ್ತಾರೆ, ಮತ್ತೆ ತಮ್ಮ ಇಳಿ ವಯಸ್ಸನ್ನ ಆಯಾ ಕಳೀತಾರೆ. ಓಕೆ, ಸೊ ಇಷ್ಟ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಮತ್ತೆ ಸಿಗೋಣ.